ಪತ್ರಿಕೆ ಹಂಚ್ತಾ ಇದ್ದೆ ನಾನು, ವಿಕ್ರಮ ಪತ್ರಿಕೆಯನ್ನ. ನನ್ನ ಹತ್ರ ಇದ್ದಿದ್ದು ಸ್ವಲ್ಪ ದುಡ್ಡು ಜೋಡಿಸಿ ಒಂದು ಫೈನಲ್ ಇಯರ್ BCom ಅಲ್ಲಿ ಒಂದು ಸೈಕಲ್ ಕೊಂಡ್ಕೊಂಡೆ ನಾನು. ನಾವೇ ಪಕ್ಷಕ್ಕೋಸ್ಕರ ಬೆವರು ರಕ್ತ ಹರಿಸಿದೀವಿ ಏನಂತ ಪದಗಳು ಬಹಳ ಜನ ಬೆಳೆಸ್ತಾರೆ, ಆಯ್ತಾ. ನಾವೇ ಏನೋ ಗುಡ್ಡ ಕಡ್ದು ಹಾಕಿದೀವಿ ಅನ್ನೋದೇನಿಲ್ಲ. ಮಹದೇವಪ್ಪನವರ ಮಗ ಮರಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ರಿಪೋರ್ಟ್ ಸಿಕ್ತು. ಅವ್ರ ಮೇಲೆ ಕೇಸ್ ಇರ್ಬೇಕಾದ್ರೆ ನೀವು ಹೆಂಗೆ ಮಂತ್ರಿಯಾಗಿ ಮುಂದುವರಿತೀರಿ? ನಾಯಕರು ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದ್ರಲ್ರಿ, ನಿಮ್ಗೇನು ಮಾನ ಮರ್ಯಾದೆ ಇಲ್ಲೇನ್ರಿ? ನೀನು ಇವತ್ತಿಲ್ಲ ನಾಳೆ ಜೈಲಿಗೆ ಹೋಗ್ತೀಯ ನೀನು. ನೀವು ಮಾಡ್ತಿರೋ ಲೂಟಿಗಳು ಇನ್ನು ಬೇಕಾದಿಷ್ಟಿದೆ ಅಂತ ಅಂದಾಗ ಸರ್ ಸೈಕಲ್ ನೆನ್ಪು ಮಾಡ್ಕೋತೀರಾ ಸರ್? ನಾನು ಸೈಕಲ್ಲು ಅಡಿಕೆ ಮಂಡಿ, ನಮ್ಮ ಮನೆ ಪಕ್ಕದಲ್ಲೇ ಅಡಿಕೆ ಮಂಡಿ, ಬಾಡಿಗೆ ಮನೆ ನಮ್ಮದು, ಪಕ್ಕದಲ್ಲೇ ಅಡಿಕೆ ಮಂಡಿಯ ಒಬ್ಬರು ಗುಮಾಸ್ತರು ಅಡಿಕೆ ಮಂಡಿ ಬಾಗ್ಲ ಹಾಕಿದ್ಮೇಲೆ ನಮ್ಮ ಮನೇಲಿ ಸೈಕಲ್ ಇಟ್ಟು ಹೋಗೋರು, ಜಾಗ ಇರಲಿಲ್ಲ ಅಲ್ಲಿ ಅಂತ. ಆ ಸೈಕಲ್ ಹಿಡ್ಕೊಂಡು ನಾನು ಸೈಕಲ್ ಕಲಿ ಅಭ್ಯಾಸ ಮಾಡಿ ಸೈಕಲ್ ಕಲ್ತಿದ್ದೆ. ಅದಾದ ನಂತರ ವಿಕ್ರಮ ಪತ್ರಿಕೆನ ಓದ್ತಾನೆ ಪತ್ರಿಕೆ ಹಂಚ್ತಾ ಇದ್ದೆ ನಾನು, ವಿಕ್ರಮ ಪತ್ರಿಕೆನ. ಅದರಿಂದನೂ ಸ್ವಲ್ಪ ನನಗೆ ದುಡಿಮೆ ಆಗ್ತಿತ್ತು. ಆಮೇಲೆ ಬರ್ತಾ ನಮ್ಮ ತಂದೆಗೂ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಹತ್ರ ಇದ್ದಿದ್ದು ಸ್ವಲ್ಪ ದುಡ್ಡು ಜೋಡಿಸಿ ಒಂದು ಫೈನಲ್ ಇಯರ್ BCom ಅಲ್ಲಿ ಒಂದು ಸೈಕಲ್ ಕೊಂಡ್ಕೊಂಡೆ ನಾನು, ಸ್ವಂತದ್ದು. ಅಲ್ಲಿ ತನಕ ನಮ್ಮ ಹತ್ರ ಸೈಕಲೇ ಇರಲಿಲ್ಲ. ಓಕೆ ಸರ್, ನೀವು ಯಡಿಯೂರಪ್ಪ ಅವರು ಪಕ್ಷಕ್ಕಾಗಿ ಬೆವರು ಹರಿಸಿದಂತಹ, ರಕ್ತ ಬೆವರು ಹರಿಸಿದಂತಹ ನಾಯಕನಿದ್ರು. ಈ ಪದ ಇದೆಲ್ಲ, ನಾವೇ ಪಕ್ಷಕ್ಕೋಸ್ಕರ ಬೆವರು ರಕ್ತ ಹರಿಸಿದೀವಿ ಏನಂತ ಪದಗಳು ಬಹಳ ಜನ ಬೆಳೆಸ್ತಾರೆ. ನಮ್ಮಂತ ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಇದಕ್ಕೆ, ಆಯ್ತಾ. ನಾವೇ ಏನೋ ಗುಡ್ಡ ಕಡ್ದು ಹಾಕಿದೀವಿ ಅನ್ನೋದೇನಿಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಎಲ್ಲರಂಗೆ ನಾವು ಕೆಲಸ ಮಾಡಿದ್ದೀವಿ, ಆದರೆ ಸೀನಿಯಾರಿಟಿ ನಾವು ಮುಂಚೆ ಸ್ವಲ್ಪ ಜಾಸ್ತಿ ಮಾಡಿದ್ವಲ್ಲ, ಹಂಗಾಗಿ ನಮಗೆ ಸ್ವಲ್ಪ ಹೆಚ್ಚಿನ ಗೌರವ. ಸರ್, ಅಸೆಂಬ್ಲಿಯಲ್ಲಿ 4 ಜನ ಇದ್ದರೂ ಕೂಡ 40 ಜನಕ್ಕೂ ಮೀರಿಸುವಂತಹ ಸದ್ದು ಇರ್ತಾ ಇತ್ತಂತೆ. ಅಸೆಂಬ್ಲಿ ನಾವು 4 ಜನ ಇದ್ದಾಗ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನಮಗೆ ರೈತರ ಪರವಾಗಿ ಹೋರಾಟ ಮಾಡಬೇಕು ಅನ್ನಂತ ಅಭ್ಯಾಸ ಮಾಡಿಸಿದ್ರು. ನಾವು ಹೋರಾಟ ಮಾಡಿದ್ವಿ ನಾವು ಅಂತ ಹೇಳಲ್ಲ, ಯಾಕೆಂದರೆ ರೈತರ ಪರವಾಗಿ ಹೋರಾಟ ಹೇಗೆ ಮಾಡಬೇಕು ಅನ್ನಂತ ಒಂದು ರೀತಿ ಅಸೆಂಬ್ಲಿನೇ ನಮಗೆ ಟ್ರೈನಿಂಗ್ ಕೊಡ್ತು. ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ರೈತರ ಸಾಲ ಮನ್ನಾ ಆಗಬೇಕು, ಇದೆಲ್ಲವನ್ನು ಕೂಡ ವಿಧಾನ ಸಭೆಯಲ್ಲಿ ಸಾಕಷ್ಟು ನಾವು ನೀವು ಹೇಳ್ದಂಗೆ ನಾವು ಆಡಳಿತ ಪಕ್ಷದ ವಿರುದ್ಧ ದೊಡ್ಡ ಹೋರಾಟವೇ ಮಾಡಿದ್ವಿ. ಅದು ಇಡೀ ರಾಜ್ಯದಲ್ಲಿ ಪಕ್ಷ ಬೆಳೆಯೋದಕ್ಕೆ ಅದು ಬೇಸಾಯಿತು. ಆ 4ರಿಂದ 40 ಆದ್ವಿ, 44 ಆದ್ವಿ, ಹೀಗೆ ಪಕ್ಷ ಬೆಳೀತಾ ಬಂತು. ಓಕೆ ಸರ್, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಟೀಕೆ ಟಿಪ್ಪಣಿಗಳು ಸಹಜ. ಆ ಟೀಕೆ ಟಿಪ್ಪಣಿಗಳ ಹೊರತಾಗಿಯೂ ಬಾಂಧವ್ಯವನ್ನ ನೋಡಿದ್ಯಾ ವಿಧಾನಸೌಧದ? ಬೇಕಾದಷ್ಟು. ಯಾವ ತರದ ನಾಯಕರನ್ನು ಉದಾಹರಣೆ ಕೊಡಬಹುದು? ಒಂದು ಉದಾಹರಣೆ ಕೊಡ್ಬೋದು ಅಂದರೆ, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮಾನ್ಯ DA ಶಂಕರಮೂರ್ತಿಯವರು ಸಭಾಪತಿ ವಿಧಾನ ಪರಿಷತ್ತು, ಅವರು ಮಹದೇವಪ್ಪನವರು PWD ಮಿನಿಸ್ಟ್ರು. ಆ ಟೈಮಲ್ಲಿ ಮಹದೇವಪ್ಪನವರ ಮಗ ಮರಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ರಿಪೋರ್ಟ್ ಸಿಕ್ತು. ಅವ್ರ ಮೇಲೆ ಮರಳು ದಂಧೆ ಮಾಡ್ತಾ ಇರೋದು ಒಂದು FIR ಕಾಪಿ ಕೂಡ ನನಗೆ ಸಿಕ್ತು. ಆಮೇಲೆ ಅವ್ರು ಹೇಳಿದ್ರು ಅದು ಆ ಕೇಸಲ್ಲಿ ನಾವು ಗೆದ್ದಿದ್ದೀವಿ ಅಂತಂದ್ರು, ಪ್ರಶ್ನೆ ಬೇರೆ. ಕಾಪಿ ಸಿಕ್ತೆ ನನಗೆ. ಆ ಕಾಪಿ ಹಿಡ್ಕೊಂಡು ವಿಧಾನ ಪರಿಷತ್ತಲ್ಲಿ ಗಲಾಟೆ ಮಾಡ್ತಾ ಇದ್ದೆ ನಾನು. ಈ ರೀತಿ ನಿಮ್ಮ ಮಗನೇ ಮರಳು ದಂಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್ ಇರ್ಬೇಕಾದ್ರೆ ನೀವು ಹೆಂಗೆ ಮಂತ್ರಿಯಾಗಿ ಮುಂದುವರಿತೀರಿ? ನೀವು ರಿಸೈನ್ ಮಾಡಬೇಕು ಅಂತ ಭಾರಿ ಗಲಾಟೆ ಮಾಡಿದ್ವಿ. ನಾವೇನು ಇದ್ದಿದ್ದು ಜನ ಕಮ್ಮಿ ವಿಧಾನ ಪರಿಷತ್ತಲ್ಲಿ, ನಮಗೆ ಒಬ್ಬ JDS ಕೂಡ ಸಪೋರ್ಟ್ ಕೊಡ್ತು. ಸಾಕಷ್ಟು ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ತಿಗೆ ಬಂದರು. ಒಳಗೆ ಬಂದು ಕೂತ್ರು. ಏನು ಅಂತ ಕೇಳಿದ್ರು. ಏನು ಅಂತ ಕೇಳಿದಾಗ, ಈ ರೀತಿ ನಾವು ಮರಳು ದಂಧೆ ಮಾಡ್ತಿದ್ದೀವಂತೆ, ಲೂಟಿ ಮಾಡ್ತಾ ಇದ್ದೀವಂತೆ ಅನ್ನೋ ಥರದಲ್ಲಿ ಈಶ್ವರಪ್ಪನವ್ರ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೆ ರಿಪೋರ್ಟ್ ಕೊಟ್ಟರು. ಅವ್ರು ಎದ್ದು ನಿಂತರು ಉತ್ತರ ಕೊಡೋದಕ್ಕೆ. ಮುಖ್ಯಮಂತ್ರಿ ಎದ್ದು ನಿಂತ್ರಲ್ಲ, ನಾವು ಕೂತ್ವಿ. ಅವರು ಅದನ್ನು ದುರುಪಯೋಗ ಮಾಡಿಕೊಂಡ್ರು. ನಾವು ಕೂತಿದ್ದು ನೋಡಿ, ನೀವು ಮರಳು ದಂಧೆ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದೀರಿ, ನಿಮ್ಮ ನಾಯಕರು ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದ್ರಲ್ರಿ, ನಿಮ್ಗೇನು ಮಾನ ಮರ್ಯಾದೆ ಇಲ್ಲೇನ್ರಿ? ಹಿಂಗೆ ಟ್ವಿಸ್ಟ್ ಮಾಡಿದ್ರು. ನೀನು ಇವತ್ತಿಲ್ಲ ನಾಳೆ ಜೈಲಿಗೆ ಹೋಗ್ತೀಯ ನೀವು ಮಾಡ್ತಿರೋ ಲೂಟಿಗಳು ಇನ್ನು ಬೇಕಾದಿಷ್ಟಿದೆ ಅಂತ ಅಂದಾಗ BJP ಶಾಸಕರುಗಳು, ಕಾಂಗ್ರೆಸ್ ಶಾಸಕರು ಸಾಕಷ್ಟು ಒಂದು ರೀತಿಯ ಯುದ್ಧ ಆದಂಗೆ ಆಯಿತು ವಿಧಾನ ಪರಿಷತ್ತು. ಶಂಕರಮೂರ್ತಿಯವರು ಅದನ್ನು ಹೌಸನ್ನು ಅಡ್ಜರ್ನ್ ಮಾಡಿಬಿಟ್ರು. ಸರಿ, ನಾನು ಹೊರಟದೆ. ಶಂಕರಮೂರ್ತಿಯವರು ಆಂಟಿ ಚೇಂಬರ್ನಲ್ಲಿ ಹೋಗಿ ಕಾಫಿ ಕುಡಿತಾ ಕೂತಿದ್ದೆ, ಒಬ್ಬನೇ ನಾನು.
ಸಿದ್ದರಾಮಯ್ಯನವರು ಅವ್ರದ್ದು ಒಂದು ಗುಂಪು ಆಕಸ್ಮಿಕವಾಗಿ ಒಳಗಡೆ ಬಂದರು. ಅದೇ ಚೇಂಬರ್ಗೆ ಬಂದರು. ನಾನು ಇನ್ನು ಯಾಕೆ ಮತ್ತು ಅಲ್ಲಿನ ಕಂಟಿನ್ಯೂ ಆಗೋದು ಮಾಡ ನಿಷ್ಠುರುಗಳು ಅಂತ ಅಂದ್ಕೊಂಡು ನಾನು ಎದ್ದು ದೊಡ್ಡೇ ಬಾರ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತಂದ್ರು. ಕೂತ್ಕೊಂಡ್ವಿ. ಕೂತ್ಕೊಂಡು ಅವರು ಟೀ ಕುಡಿದು ಹೊರಗಡೆ ಹೊರಟ್ವಿ. ಇಬ್ಬರು ಹೋಗ್ತಾ ಇರ್ಬೇಕು. ಇಬ್ಬರು ಕೈ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶ್ರೀಮತಿ ಮೋಟಮ್ನವರು ವಿಧಾನ ಪರಿಷತ್ ಸದಸ್ಯರು ಅವ್ರು ಬಂದು, ಏನ್ರಿ ಇಷ್ಟೊತ್ತು ತನಕ ವಿಧಾನಸಭಾ ಪರಿಷತ್ತಲ್ಲಿ ಇಷ್ಟು ಜಗಳ ಆಡಿದಿರಿ, ಈಗ ಹೊರಗೆ ಬಂದು ನೋಡ್ರಿ ಏನೂ ಇಲ್ದಂಗೆ ಬರ್ತಿದ್ದೀರಿ ಅಲ್ರಿ, ಎಂಥದ್ರಿ ನಿಮ್ಮದು ಅಂತಂದ್ರು. ವಿಧಾನ ಪರಿಷತ್ ಬೇರೆ, ಸ್ನೇಹ ಬೇರೆ ಬಿಡಮ್ಮ ಅಂತ ನಾನು ಅಂದೆ. ಇಂಥವು ಬೇಕಾದಷ್ಟಾಗಿದೆ, ಅದರಲ್ಲೇನು ಪ್ರಶ್ನೆ ಇಲ್ಲ.